ಆನೇಕಲ್ ತಾಲೂಕಿನ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಗ್ರಾಮ ಶಾಖೆಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನೂತನ ಗ್ರಾಮ ಶಾಖೆಯನ್ನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿಶಂಕರ್ ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೊಂಪಲಘಟ್ಟ ರವಿ, ದೊಡ್ಡಹಗಡಿ ಯಲ್ಲಪ್ಪ, ದಲಿತ್ ಚಿನ್ನಪ್ಪ, ಮೇಡಹಳ್ಳಿ ಮುರಳಿ, ನಾಗೇಶ್, ಆದೂರು ಮಧುರಪ್ಪ, ಮುನಿಚೌಡಪ್ಪ, ಅಣ್ಣಯ್ಯ, ಹೆಬ್ಗೋಡಿ ಮುನಿರಾಜು, ಕೃಷ್ಣಸ್ವಾಮಿ, ಮುನಿರಾಜು, ಸರೋಜಮ್ಮ, ನಾಗರಾಜು, ಲಿಂಗಾಪುರ ಗ್ರಾಮದ ಬುಲೆಟ್ ಯಲ್ಲಪ್ಪ, ಲಕ್ಷ್ಮೀಪತಿ, ಮಂಜುನಾಥ, ಜ್ಯೋತಪ್ಪ, ಮುತ್ತಪ್ಪ, ಅಂಬರೀಶ್, ಸುನಂದಮ್ಮ ಮೊದಲಾದವರು ಹಾಜರಿದ್ದರು. ಕರ್ನಾಟಕ ರಿಪಬ್ಲಿಕ್ ಸೇನೆ ಹೋರಾಟಕ್ಕೆ, ಕರ್ನಾಟಕ ರಿಪಬ್ಲಿಕ್ ಸೇನೆ ಹೋರಾಟಕ್ಕೆ, ನಮ್ಮ ರಾಜ್ಯ ಪ್ರಜ್ವಲ್ ಜಿಗಣಿಶಂಕರ್ ಹೋರಾಟಕ್ಕೆ, ದಿವಂಗತ ಜಿಗಣಿಶಂಕರ್ ಅವರ ಹೋರಾಟಕ್ಕೆ, ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಜಿಂದಾಬಾದ್ 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 ಜಿಂದಾಬಾದ್. ಯುವಕರು, ಅದು ಗಂಡು ಮಕ್ಕಳಾಗ್ಬೋದು, ಹೆಣ್ಣು ಮಕ್ಕಳಾಗ್ಬೋದು, ಮಹಿಳೆಯರು ವಿದ್ಯಾವಂತರಾಗಬೇಕು, ಸಬಲೀಕರಣ ಆಗಬೇಕು, ಮಾದಕ ವಸ್ತುಗಳಿಗೆ ವ್ಯಸನೀಯರ ಆಗಬಾರ್ದು ಮತ್ತು ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸಬಾರ್ದು. ನಾವು ಸರ್ವತೋಮುಖವಾಗಿ ಕಾನೂನುಬದ್ಧವಾಗಿ ಅಭಿವೃದ್ಧಿಯನ್ನು ಆಗಬೇಕು, ವಿದ್ಯಾವಂತರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಗ್ರಾಮ ಶಾಖೆಯನ್ನು ಈ ದಿನ ಉದ್ಘಾಟನೆಯನ್ನು ಮಾಡಿದ್ದೀವಿ. ಸಂಘಟನೆಯ ಮೂಲ ಉದ್ದೇಶಗಳನ್ನು ಜನಕ್ಕೆ ತಿಳಿಸಿ ನಾವು ಹಸಿವು, ಅವಮಾನ ಮತ್ತು ಅಸ್ಪೃಶ್ಯ ಮುಕ್ತ ಭಾರತವನ್ನು ಕಟ್ಟಲಿಕ್ಕೋಸ್ಕರ ನಮ್ಮ ಸಂಘಟನೆ ಮತ್ತು ನಮ್ಮ ಪಕ್ಷವನ್ನು ಮುಂದುವರಿಸ್ತಾ ಇದ್ದೀವಿ. ಇದೇ ರೀತಿ ಗ್ರಾಮ ಶಾಖೆಗಳನ್ನ ರಾಜ್ಯಾದ್ಯಂತ ಕಟ್ಟಿ ನಮ್ಮ ಸಂಘಟನೆ ಇನ್ನೂ ಬಲಿಷ್ಠವಾಗಿ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ರಿಪಬ್ಲಿಕನ್ ಸೇನಾ ರಾಜ್ಯ ಅಧ್ಯಕ್ಷರಾದಂಥ ಪ್ರಜ್ವಲ್ ಜಿಗಣಿಶಂಕರ್ ಸರ್ ಅವರ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷರಾದಂಥ ಮೇಡಹಳ್ಳಿ ಆರ್ ಮುರಳಿರವರ ಅಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಹೆಬ್ಗೋಡಿ ಮುನಿರಾಜಣ್ಣವರ ಒಂದು ಸಾರಥ್ಯದಲ್ಲಿ ಲಿಂಗಾಪುರ ಗ್ರಾಮದಲ್ಲಿ ಗ್ರಾಮ ಶಾಖೆ ಉದ್ಘಾಟನೆಯನ್ನು ಮಾಡಿದ್ದೀವಿ. ಇದರ ಉದ್ದೇಶ ಯುವಕರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಮತ್ತು ಮಾದಕ ವಸ್ತುಗಳಿಗೆ ವ್ಯಸನೀಯರಾಗಬಾರ್ದು, ಮಹಿಳೆಯರು ಸಬಲೀಕರಣ ಆಗಬೇಕು, ವಿದ್ಯಾವಂತರಾಗಬೇಕು. ಈ ಇತ್ತೀಚಿನ ದಿನಗಳಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾ ಭಾಳಷ್ಟು ಪೊಲೀಸ್ ಠಾಣೆಗಳು ಹೆಚ್ಚಾಗ್ತಾ ಇರೋದನ್ನು ಕಂಡಿದ್ದೀವಿ. ಎಲ್ಲೋ ಒಂದು ಕಡೆ ಇದು ಸಂವಿಧಾನಕ್ಕೆ ಮಾರಕ. ಹಾಗಾಗಿ ಯುವಕರು ಎಚ್ಚೆತ್ತುಕೊಳ್ಬೇಕು ಅನ್ನೋ ಅರಿವನ್ನು ಮೂಡಿಸೋ ನಿಟ್ಟಿನಲ್ಲಿ ಗ್ರಾಮ ಶಾಖೆಯನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಈ ಒಂದು ಅರಿವನ್ನು ಮೂಡಿಸೋ ಕಾರ್ಯಕ್ರಮವನ್ನು ಈ ಮೂಲಕ ಚಾಲನೆಗೊಳಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಜೈ ಭೀಮ್ ಬಂಧುಗಳೇ, ನೂತನವಾಗಿ ಗ್ರಾಮ ಶಾಖೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಲಿಂಗಾಪುರ ಸದಸ್ಯರೇ ಹಾಗೂ ಅಧ್ಯಕ್ಷರೇ, ಉಪಾಧ್ಯಕ್ಷರುಗಳಿಗೆ ಸ್ವಾಗತವನ್ನು ಬಯಸ್ತಾ ಪ್ರಜ್ವಲ್ ಜಿಗಣಿಶಂಕರ್ ಅವರ ನೇತೃತ್ವದಲ್ಲಿ ಇವತ್ತು ಲಿಂಗಾಪುರ ಗ್ರಾಮ ಶಾಖೆಯನ್ನು ಉದ್ಘಾಟನೆಯನ್ನು ಚಾಲನೆ ಕೊಟ್ಟಿದ್ದೀವಿ. ಇಡೀ ಆನೇಕಲ್ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಯಲ್ಲೂ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಸಂಘಟನೆಯನ್ನು ಬಲಿಷ್ಠವಾಗಿ ಗ್ರಾಮ ಶಾಖೆಗಳನ್ನ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತಾ, ಹಾಗೂ ಪ್ರತಿಯೊಬ್ಬ ವಿಚಾರಗಳಲ್ಲಿ ಪ್ರತಿಯೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ನಾವು ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೆ ಹಾಗೂ ನನ್ನ ಅಕ್ಕ ತಂಗಿಯರಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಒಂದೆರಡು ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ನಾಯಕರು ಇಷ್ಟೊತ್ತು ಹೇಳ್ತಾಯಿದ್ರು, ನೀವು ವಿದ್ಯಾವಂತರಾಗೋದಕ್ಕಿಂತ ಮುಂಚೆ ಯಾರೂ ನಿಮ್ಮ ಹಿಂದೆ ಯಾರೂ ವಿದ್ಯಾವಂತರಿರಲಿಲ್ಲ, ಆದರೆ ಈಗ ವಿದ್ಯಾವಂತರಾಗ್ತಾ ಇದ್ದೀರಾ. ಆದರೆ ನಿಮ್ಮ ಸಂಸಾರವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಗಂಡಂದರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಡೆಸುವ ಶಕ್ತಿ ನಿಮ್ಮಲ್ಲಿದೆ. ಆದರೆ ನೀವು ಯಾಕೆ ಸೈಲೆಂಟಿಗಿದ್ದೀರಾ? ನಿಮ್ಮ ಮಕ್ಕಳನ್ನು ತಪ್ಪು ದಾರಿಗೆ ಬಿಡದೇನೆ ನಿಮ್ಮ ಅಚ್ಚುಕದಲ್ಲಿ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಬಲಿಷ್ಠವಾಗಿ ನಿಮ್ಮ ಸಂಸಾರವನ್ನು ನೀವು ನಡೆಸ್ಬೋದು. ಆಮೇಲೆ ಸಮಾಜಕ್ಕೆ ಮಾದರಿ ಮಕ್ಕಳನ್ನು ಕೊಡ್ಬೋದು. ವಿದ್ಯಾಭ್ಯಾಸದಲ್ಲಿ ನೀವು ಯಥೇಚ್ಛವಾಗಿ ನಿಲ್ಲಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಉನ್ನತ ಸ್ಥಾನಮಾನಕ್ಕೆ ಏರುವಂಥ ಪ್ರೋತ್ಸಾಹವನ್ನು ಮಾಡ್ಬೋದು ಅಂತ ಹೇಳ್ತಾ ಈ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್.